बीडीसीसी बँक निवडणुकीत आम्ही प्रचारात व्यस्त आहोत। आज 3 जिल्हा परिषद क्षेत्रामध्ये, उद्या आणखी 3 जिल्हा परिषद क्षेत्रामध्ये प्रचार करू। आमच्या पॅनलबद्दल कोणी अफवा पसरवली तर त्याला आम्ही उत्तर देऊ, असे विधानसभेचे सदस्य भालचंद्र जारकीहोळी यांनी सांगितले। रविवारी बेळगाव जिल्ह्यातील हुक्केरी तालुक्यामध्ये पत्रकारांशी बोलताना त्यांनी सांगितले की आमच्या पॅनलबद्दल जनतेमध्ये चांगला उमेदवार निवडला जाईल। वेळ कमी आहे, पण आम्ही सर्वांना भेटणार आहोत। 28 ऑगस्ट रोजी चांगला निर्णय घेण्याची विनंती आम्ही करू, असेही त्यांनी स्पष्ट केले। ಏನಿಲ್ಲ ಅದಕ್ಕೆ ಈಗ ನಾವು ಡಿಸಿಸಿ ಬ್ಯಾಂಕ್ ಚುನಾವಣೆ ನಾವು ಅನ್ನೋ ಸಬ್ಜೆಕ್ಟ್ ಬಿಸಿ ಇದ್ದವ್ರೆ. ಸೊ ನಿನ್ನೆ ಉಸ್ತುವಾರಿ ಸಚಿವರು ನಾವೆಲ್ಲ ಮೀಟಿಂಗ್ ಮಾಡಿ ಸೊ ಇವತ್ತಿನ ನಮಗೂ ಅನ್ನೋ ಸಬ್ಜೆಕ್ಟ್ ಅವರಿಗೆ ಅಂದ್ರೆ 6 ಜಡ್ಪಿ 2 ದಿವಸನಾಗ ಅಂದ್ರೆ ಪ್ರಚಾರ ಮಾಡಿ ಅಥವಾ ಕಾರ್ಯಕ್ರಮ ಮಾಡಿ ಮುಗಿಸ್ಬೇಕಂತೀರಿ। ಅದಕ್ಕೆ ಇವತ್ತು 3 ಜಡ್ಪಿ ಮಾಡತ್ತೀವಿ, ನಾಳೆ 3 ಜಡ್ಪಿ ಮಾಡ್ತೀವಿ ಮಾಡಿ ಅದು ಮುಗಿದ ನಂತರ ಪ್ರತಿ ಹಳ್ಳಿಗೂ ಹೋಗ್ಬೇಕು, ಎಲ್ಲರಿಗೂ ಅಪ್ರೋಚ್ ಆಗ್ಬೇಕಂತ ಪ್ಲಾನ್ ಮಾಡ್ಕೊಂಡ್ರೆ ಟೈಮ್ ಶಾರ್ಟ್ ಐತೆ, ಎಷ್ಟು ಸಾಧ್ಯ ಆಗ್ತೈತಿ ಎಲ್ಲರಿಗೂ ಭೇಟಿ ಆಗ್ತೀವಿ, ಕನ್ವಿನ್ಸ್ ಮಾಡ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ, ಅಂದ್ರೆ ಅವ್ರು ಏನಾರ ಅಪಪ್ರಚಾರ ಮಾಡ್ತಾರೆ ಅದನ್ನ ಕ್ಲಾರಿಫೈ ಮಾಡಕ್ ಪ್ರಯತ್ನ ಮಾಡ್ತೀವಿ। ಬಟ್ ಎಲ್ಲ ಒಳ್ಳೆ ವಾತಾವರಣ ಐತಿ ಅನಿಸ್ತದೆ। ನಾ ಏನಿಲ್ಲ ಅವ್ರು ತಪ್ಪು ಮಾಡಿದವ್ರು ನಾವು ತಪ್ಪು ಅದನ್ನ ನಿರ್ಣಯ ತಗೊಳ್ಳುವಂತ ಶಕ್ತಿ ದೇವರ ಮತದಾರ ಕೊಟ್ಟಿದ್ರು। 28 ಒಳ್ಳೆ ನಿರ್ಣಯ ತಗೋರ್ಪ ವಿನಂತಿ ಮಾಡ್ಕೊಂಡು ತಗೊಂಡ್ರೆ ಒಳ್ಳೇದಾಗ್ತದ್ರಿ। ಈಗ ಅಭ್ಯರ್ಥಿಗಳ್ರಿ ಸೊ ಘೋಷಣೆ ಮಾಡ್ತು, ನಾನು ಸಂಕೇಶ್ವರದಾಗ ಒಂದು ಫಂಕ್ಷನ್ ಆಗಿ ಹೇಳಿದ್ದೆ, ನಾವ್ ಹಳಿ ಮಂದಿಗನ ಕಂಟಿನ್ಯೂ ಮಾಡ್ತು ಅಂತ ಹೇಳಿದ್ರೆ ಈಗ ಚರ್ಚೆ ಏನ್ ಬರಾಕತೈತ್ರಿ, ನಮ್ಮೆಲ್ಲಾ ಕಾರ್ಯಕರ್ತರು ಮುಖಂಡರು ಅಂದ್ರೆ ಇಷ್ಟು ಜನ ಇದ್ದಾಗ ನೀವು 15 ಮಂದಿ ಒಳಗ ಕೆಲವೊಂದ್ ಕಡೆ ಬದಲಾವಣೆ ಮಾಡ್ಬೇಕಂತ ಒತ್ತಡ ಬರತೈತಿ ನಮ್ಗೆ। ಅಂದ್ರ ಇಲ್ಲಿ ಪ್ರಮುಖರೆಲ್ಲಾ ರೀ ಕಾರ್ಯಕರ್ತರು ಅದಕ್ಕೆ ಚೇಂಜ್ ಮಾಡಿದ್ರೆ ಚಲೋ ಆಗ್ತೈತಿ ಅಂತೇಳಿ ಬಂದೈತಿ। ಅದ್ರ ಬಗ್ಗೆ ಮಾನ್ಯ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ನಾವು ಮತ್ತೆಲ್ಲ ಪ್ರಮುಖರು ಅಕಸ್ಮಾತ್ ಅಂತ ಕೆಲವೊಂದ್ ಚೇಂಜಸ್ ಮಾಡೋದ್ ಬಂತಂದ್ರ ಅವ್ರನ್ನ ಕನ್ವಿನ್ಸ್ ಮಾಡಿ ಚೇಂಜ್ ಮಾಡಿ ಹಾಕ್ತಿವ್ರಿ। ಯಾಕಂದ್ರೆ ಹಂಗೂ ಕೆಲವೊಂದ್ ಪ್ರಸಂಗ ಬರ್ಬೋದಾದ್ರೆ ಮಾಡ್ತಿವ್ರಿ। ಒಳ್ಳೆ ಪ್ಯಾನಲ್ ಮಾಡಿ ಇವತ್ತು ಒಳ್ಳೆ ಕ್ಯಾಂಡಿಡೇಟ್ ಹಾಕಿ ಸೊ ಮ್ಯಾಕ್ಸಿಮಮ್ ಅವರ ಪ್ಯಾನಲ್ ಅಂದ್ರೆ ಅಭ್ಯರ್ಥಿ ಮಗು ಪ್ಯಾನಲ್ ಓಟ್ ಜಗ್ಗು ಅಂತ ನಾವು ಪ್ಲಾನ್ ಅವರು ಪ್ಲಾನ್ ಮಾಡತ್ತಾರ, ನಾವು ಮಾಡತ್ತೀವಿ। ಎಲೆಕ್ಷನ್ ಅಂತ ಅಂದ್ರೆ ಎಲ್ಲ ಇರ್ತೈತಿ, ಬಟ್ ಒಳ್ಳೆ ಅಭ್ಯರ್ಥಿನ ಹಾಕಿ ಗೆಲ್ಸುವಂತ ಪ್ರಯತ್ನ ಮಾಡ್ತೀವಿ। ಯಾರು ತುಂಬತ್ತಾರೆ ಓಟಸ್ ತುಂಬತ್ತಾರೆ, ಯಾರು ತುಂಬತ್ತಾರೆ? ಇಲೆಕ್ಷನ್ ಅಂತ ಎಲ್ಲ ನಡುವರಿ ಏನ್ ಮಾಡಕ್ ಆಗಲ್ಲ। ಈಗ ಕೆಲವೊಂದು ವೋಟಿಂಗ್ ಬರೋ ಕಟ್ಬಾಕಿ ಇರಬಾರ್ದು ಅಂತ ಸ್ವಾಭಾವಿಕ ಅವ್ರು ತುಂಬತಾರ್ರಿ, ಯಾಕಂದ್ರ ತುಂಬದಿಲ್ಲ ಅಂದ್ರೆ ಓಟ್ ಬರೋದಿಲ್ಲ। ತುಂಬ್ರಿ ಏನ್ ತಪ್ಪಿಲ್ಲ, ಎಲ್ಲ ತುಂಬಿ ವೋಟಿಂಗ್ ಬಂದ್ರೆ ಒಳ್ಳೇದ್ರಿ, ಯಾರ್ದು ಬರ್ಬಾರ್ದು। ನಾಳೆ ಡಿಸ್ಪ್ಯೂಟ್ ಆಯ್ತು ಮತ್ತೆ ಎಲ್ಲರೂ ಅದು ಲೀಗಲ್ ಕಾಂಪ್ಲಿಕೇಶನ್ ಆಗ್ಬಾರ್ದು, ತುಂಬ್ರಿ ಒಳ್ಳೆ ತುಂಬಿ ಎಲ್ಲರೂ ವೋಟಿಂಗ್ ಬರ್ಲಿ। ಯಾಕಂದ್ರೆ 60,000 ಮ್ಯಾಗ ಓಟ್ ಬರ್ಬೋದ್ರಿ। ನಿಮ್ದು ಒಂದು ಹುಕ್ಕೇರಿ ವಿಧಾನಸಭಾ ಕ್ಷೇತ್ರ, ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಮಿನಿ ವಿಧಾನಸಭೆ ಚುನಾವಣೆ ಆದಂಗ ಆಗ್ತೈತದ್ರಿ। ಅಲ್ಲ 80,000 ಬರೋದಿಲ್ಲ, ನನಗಿರೋ ಮಾಹಿತಿ ಪ್ರಕಾರ 60,000-62,000 ಬರ್ತಾವಂತ ಸುದ್ದಿ ಇದಾರೆ, 80,000 ಬರೋದಿಲ್ಲ। ಸೊ ಲೀಗಲ್ ಕಾಂಪ್ಲಿಕೇಶನ್ ಏನಾಗಲ್ಲ, ಯಾಕಂದ್ರೆ ಯಾವ್ದಕ್ ಕೊಡ್ರಿ ಮತದಾನ ಹಕ್ಕು ನಿಲ್ಸಕ್ ಹೋಗುದಿಲ್ಲ ಅಥವಾ ನಿಲ್ಸಿದ್ರ ಕೊಡತ್ತ ಆದೇಶಗಳಾಗಿದಾವ್ರಿ ದೇಶ ಒಳಗ। ಯಾವ್ದಕ್ ಕೋರ್ಟ್ ಈ ಓಟನ್ ಸ್ಟಾಪ್ ಮಾಡಂತ ಉದಾಹರಣೆಗಳಿಲ್ಲ, ಆತರ ಏನ್ ಆಗಾಕಿಲ್ಲ ರೀ। ಸೊ ಎಲ್ಲಾರ್ಗು ಮತದಾನ ಬರ್ಲಿ, ಎಷ್ಟು 60,000 62,000 ಎಲ್ಲಾರು ಬಂದ್ ವೋಟ್ ಮಾಡ್ರೆ ಒಳ್ಳೇದ್ರಿ। ಹೌದು ಇಲ್ಲ ಕರೆಕ್ಟ್ ರೀ, ಅದು ಅಂದ್ರ ಆ ಬೆಳವಣಿಗೆ ಆಗ್ಬಾರ್ದಾಗಿತ್ರಿ, ಯಾಕಂದ್ರ ಸಹಕಾರ ಕ್ಷೇತ್ರದಲ್ಲಿ ರಾಜಕಾರಣ ಹೊರಗಿರ್ಬೇಕಂತ ನಾವ ಎಲ್ಲಾ ರಾಜಕಾರಣಿಗಳು ಭಾಷಣ ಮಾಡ್ತಾರೆ, ಅಂದ್ರೆ ಸಹಕಾರಿ ರಾಜಕೀಯ ಬಂತಂದ್ರೆ ಕೆಡ್ತೈತಿ ಅಂದಾಗ। ಸೊ ರಾಜಕೀಯ ಬರ್ಬಾರ್ದ್ರೆ ಬಂತು, ಯಾಕಂದ್ರೆ ಇದು ಏನಾಗ್ತೈತ್ರಿ, ನಾವೆಲ್ಲ ಮುಖಂಡರು ನಮ್ ಕಡೆಯವ್ರು ಅವ್ರಿಗೆ ನಾವು ಸ್ಟ್ರಾಂಗ್ ಆಗಿರ್ತೀವಿ, ಸಾಮಾನ್ಯ ಮಂದಿಗೆ ತೊಂದ್ರೆ ಆಗ್ತೈತಿ। ಯಾಕಂದ್ರ ಅವ್ರು ಈ ಕಡೆ ಬರ್ರಿ ಆ ಕಡೆ ಬಂದ ಅಂದಾಗ ಅದಕ್ಕೆ ಫ್ರೀ ಆಗಿ ಬಿಡ್ಬೇಕು, ಯಾರ ಪ್ರೀತಿ ಐತೈತಿ ಊಟ ಹಾಕ್ತಾರ। ಡಿಸಿಸಿ ಬ್ಯಾಂಕ್ ವಿಚಾರ ಇದೆ, ಈಗ ಎಲ್ಲಾ ಕಡೆ ನಾವ್ರಿ ಸ್ವಲ್ಪ ಹುಕ್ಕೇರಿ ಕಿತ್ತೂರ್ ಬಿಟ್ರ ಎಲ್ಲಾ ಕಡೆ ಶಾಂತ ನಡೆದೈತ್ರಿ। ಸೊ ನಾವು ಡಿಸಿಸಿ ಬ್ಯಾಂಕ್ ವಿಚಾರದಾಗ ತಮ್ಮ ಮುಖಾಂತರ ಎಲ್ಲಾ ಜಿಲ್ಲೆ ಜನತೆಗೆ ಸೊ ನಾವ್ ಹೆಂಗೋ ಮಾಡಿ ದೇವರ ಆಶೀರ್ವಾದದಿಂದ ಜನರ ಪ್ರೀತಿಯಿಂದ 12 ಸೀಟ್ ಗೆದ್ದು ಅಧಿಕಾರ ಚುಕ್ಕಾಣಿ ಇಡ್ತೀವಿ। ನೀವೆಲ್ಲರೂ ಒಂದ್ ಆಶೀರ್ವಾದ ಮಾಡಿ ಹುಕ್ಕೇರಿ ಗೆಲ್ಲಿಸ್ಕೊಟ್ಟ 13 ಆಗ್ತದೆ। ಈ ತರ ಐತಿ, ಫೈಟ್ ಮಾಡತ್ತಾರ್ರಿ। ಸೊ ಇರ್ತೈತಿ, ಆದ್ರೆ ಎಲ್ಲಾ ನಾ ವಿನಂತಿ ಮಾಡ್ಕೋತೀನಿ ಎಲ್ಲರಿಗೂ, ಜಿಲ್ಲೆ ಒಳಗ ಈ ಕೋಆಪರೇಟಿವ್ ಇದ್ರೊಳಗ ರಾಜಕಾರಣ ತರೋದ್ ಬೇಡ, ಜಗಳಾಡ ಬೇಡ, ಸಮಾಧಾನದಲ್ಲಿ ಶಾಂತಿ ಎಲೆಕ್ಷನ್ ಅನ್ನೋದು ನನ್ ವಿನಂತಿ। ಯಾರ್ರಿ
ನಿಖಿಲ್ ಕತ್ತಿ ಅವ್ರ ಈಗ ಮತ್ತೆ ಇಬ್ರು ಪ್ರೆಸೆಂಟ್ ಇದಿಲ್ಲ ನಾವ್ ನೋಡ್ರಿ ನಮ್ದು ಹೇಳ್ತು ನಾವ್ ಅಣ್ಣ ಸಾಹೇಬ್ರೆ ನಾವ್ ಸಮಾಧಾನ ಎಲೆಕ್ಷನ್ ಮಾಡೋರ್ ನಾವ್ ಯಾರಿಗೆ ಟಕ್ಕರ್ ಕೊಡ್ತು ಅಥವಾ ಜಿದ್ದು ಮಾಡ್ತು ನಾವ್ ಯಾರನ್ನು ನಮ್ ಸಭೆ ಯಾರನ್ನ ಬೇಯವ್ರಲ್ಲ ಟೀಕಾ ಮಾಡೋರಲ್ಲ ನಾವ್ ಹೇಳಿದಲ್ಲ ಕತ್ತಿ ಸಾವ್ಕಾರ ಕಡೆ ನೀವು 30 ವರ್ಷ ಅಧಿಕಾರ ಕೊಟ್ಟಿದ್ರಿ ನಮ್ಗೊಂದ್ 5 ವರ್ಷ ಕೊಡ್ರಿ ನಾವು ಅವ್ರ ಚಲೋ ಮಾಡಿ ತೋರ್ಸತ್ತೆ ಹಿಂಗ್ ಪ್ರೀತಿಯಿಂದ ನಾವು ಗೆಲ್ಲಕ್ ಪ್ರಯತ್ನ ಮಾಡ್ತೀವಿ ಅದನ್ನ ಬಿಟ್ಟು ಫೋರ್ಸೇಬಲ್ ಯಾರಿಗೂ ಮಾಡೋದಿಲ್ಲ ಎಲ್ಲಾರು ಅವರು ಹಿಂಗ ಸಮಾಧಾನಲಿ ಶಾಂತಲಿ ಹೋಗುಂತಿ ಜನ ಯಾರಿಗ್ ಬಯಸ್ತಾರೋ ದೇವ್ರ ಆಸೆ ಅವ್ರು ಗೆಲ್ತಾರೋ ಯಾರು ಗೆಲ್ತಾರೋ ಚಂದಂಗ್ ಸಂಸ್ಥೆ ನಡ್ಸ್ಕೊಂಡ್ ಹೋಗುಂತಿ ಅಂತ ನನ್ ಆಸೆ ಇದೆ ಅಂದ ಈಗ ನಮ್ಮ ಜಡ್ಪಿ ನಮ್ಮ ಐತ್ರಿಗ ಅನ್ನ ಸಬ್ ಗೆಲ್ಲೋರ ಟಿಪಿ ಫಿಕ್ಸ್ ಮಾಡಿದಾರ ಅವ್ರಿ ಸೊ ಅದ್ರ ಪ್ರಕಾರ ಆರು ಮುಗಿಸ್ತೀರಿ ಅಲ್ಲೆಲ್ಲ ಏನ್ ಮಾಡ್ಕೊಂಡು ಮುಂದ್ ರಾಜಕಾರಣ ಒಳಗೆ ತಂತ್ರಗಾರಿಕೆ ಮಾಡ್ಬೇಕು ಇನ್ನು ಏನೇನ್ ಮಾಡ್ಬೇಕು ಇನ್ನು ಶಾರ್ಟ್ ಟೈಮ್ ಇರೋದು ಮ್ಯಾಕ್ಸಿಮಮ್ ಮಾಡ್ತೀವಿ ಸಮಾಧಾನಲಿ ಶಾಂತಿ ಚುನಾವಣೆ ಮಾಡ್ತೀವಿ ಯಾಕಂದ್ರೆ ದೇಶ ಒಳಗೆ ಯಾಕಂದ್ರೆ ಇಂತ ಒಂದ್ ಸಂಸ್ಥೆ ಉಳಿದಿದ್ದು ಇದನ್ನೆಲ್ಲ ಈಗ ಸತೀಶ್ ಅವರು ಅನ್ನ ಸಬ್ ಜಿಲ್ಲೆ ನಾವೆಲ್ಲ ಇದ್ರ ಇನ್ನೂ ಹೆಚ್ಚಿನ ಶಕ್ತಿ ಆಗ ಸರ್ಕಾರ ಎಲ್ಲಿ ಇರ್ತೈತಲ್ಲ ಅಲ್ಲೇ ಹೆಚ್ಚು ಪಾವತೈತಿ ಅದಕ್ಕೆ ದುಡ್ಡು ಬೇಕಾಗ್ತೈತ್ರಿ ಇವ್ರಾದ್ರೆ ಚಲೋ ಆಗ್ತೈತಿ ಮತ್ ಹಂಗ ನಡೀತಂದ್ರ ಮತ್ ಅದ ಹಳಿದಾಗ್ತೈತಿ ಆಗ್ಬಾರ್ದು ಇದೊಂದು ಅವಕಾಶ ಐತಿ ಜನರಿಗೆ ಸುಧಾರಣೆ ಮಾಡಾಕ ಮಾಡ್ರಂದ್ರ ಒಂಥರ ಹುಟ್ಟಿದ ತಾಲೂಕ್ ಭವಿಷ್ಯ ಇನ್ನೂ ಚಲೋ ಆಗ್ತೈತಿ ಅದ ಅವರು 20 ಗಾಡಿ ತಗೊಂಡ್ ಅಂದ್ರ ಈಗ ನೋಡ್ರಿ ಯಾವ ಊರಾಗ ಸೊಸೈಟಿ ಮೀಟಿಂಗ್ ಇರ್ತೈತಲ್ಲ ಆ ಊರಾಗಿನವ್ರಕ್ಕಿಂತ ಹೆಚ್ಚು ಹೊರಗಿನ ಊರವ್ರ ಇರ್ತಾರ ಅಂದ್ರೆ ಇದ ತಾಲೂಕ್ದವ್ರಿ ಹುಕ್ಕೇರಿ ಅಥವಾ ಎಂಕನಮಡಿ ಆ ಊರ್ ಮಂದಿ ಸುಮ್ಮನೆ ಶಾಂತ ಎಲೆಕ್ಷನ್ ಮಾಡ್ತಂದ್ರು ಈಗ ಅವ್ರ ಫಾಲೋವರ್ಸ್ ಹೊರಗಿನ ಮಂದಿ ಎರಡು ಕಡೆ ಬಂದಿರ್ಬೇಕ್ರಿ ಅದ್ರಿ ಬರಬಾರ್ದು ಅದಕ್ಕೆ ಏನಿಲ್ಲ ಹಿಂಗೆಲ್ಲ ಜಗಳ ಆಗ್ಬಾರ್ದು ಈ ಸಲ ಯಾಕಂದ್ರ ಅವ್ರು ಯಾರು ಅಲ್ಲಿ ನಿರ್ಣಯ ಮಾಡ್ತಾರ ಈಗೆಲ್ಲ ಹೋಗಿ ಕೆಲವೊಂದ್ ಕಡೆ ಬೇರೆ ಕಡೆ ಶಾಸಕರದಾರು ಹೋಗಿ ಸೊಸೈಟಿ ಕುಂಡಾತ್ರ ಕುಂಡ್ಬಾರ್ದ ಅದು ಅವಕಾಶ ಇರೋದಿಲ್ಲ ಯಾಕಂದ್ರೆ ಹೊರಗೆ ಮೀಟಿಂಗ್ ನಡ್ದಾಕ್ ಹೋಗ್ಬಾರ್ದ ಆಮೇಲೆ ಬೇಕಾದ್ರೆಲ್ಲ ಹುಡುಗ ಹೊರಗಿದ್ದು ಮಾಡ್ಬೋದು ನನ್ನ ವಿನಂತಿ ತಮ್ಮ ಮುಖಾಂತರ ಸಹಕಾರಿ ಕ್ಷೇತ್ರದಲ್ಲಿ ರಾಜಕಾರಣ ತರಬೇತಿ ದೂರ ಇಟ್ಟ ಮಾಡೋನು DCC ಬ್ಯಾಂಕ್ ಒಳ್ಳೆ ದೊಡ್ಡ ಬ್ಯಾಂಕ್ ಐತಿ 100 ವರ್ಷ ಇತಿಹಾಸ ಐತಿ ನನ್ನ ಸಬ್ಜಲ್ಲಿ ನಮ್ದೆಲ್ಲಾ ಬಹಳ ಕನಸು ಕಂಡಿದ್ವಿ ನಾವು 10 ವರ್ಷ ಇನ್ನು ಬ್ಯಾಂಕ್ ಚಲೋ ನಡೆಸಬೇಕದ ಎಲ್ಲಾರು ಸಹಕಾರ ಕೊಟ್ರಿ ಎಷ್ಟು ಬ್ಯಾಂಕ್ ಗಟ್ಟಿ ಆಗ್ತೈತಿ ಫೈನಾನ್ಸಿಯಲಿ ಅಷ್ಟೇ ಅದು ವಾಪಸ್ ರಿಟರ್ನ್ ರೈತರಿಗೆ ಬರ್ತೈತಿ ಹಿಂಗೆಲ್ಲ ಯೋಜನೆ ಇಟ್ಕೊಂಡ್ರು ಮಾಡೋದ್ರಿ ಸಮಾಧಾನ ಮಾಡ್ಲಿ ಅವ್ರು ಬೇಕಾದ್ರೆ ಟೀಕಾ ಮಾಡಿ ಬೈವರಕ ನಾವ್ ಅನ್ನೋ ಸಬ್ಜಲ್ಲಿ ಯಾರಿಗ್ ಬೈದಿಲ್ರಿ ಸಮಾಧಾನಲಿ ಹೋಗ್ತೀವ್ರಿ ಈ ತರ ಮಾಡ್ಕೊಂಡು ಹೋಗೋಣ ದೇವ್ರು ಒಳ್ಳೇದ್ ಮಾಡ್ಲಿ ಅಂದ್ರೆ DCC ಬ್ಯಾಂಕ್ ಯಾವ್ದನ್ನ ಇದು ಇಲ್ಲಿ ಅಷ್ಟ ತುಕ್ಕೇರಾಗತ್ತ ಅಲ್ಲಿ ಎಲ್ಲಾ ಕಡೆ ನಡ್ದೈತಿ ಆಗ್ಬಾರ್ದೈತಿ ಏನ್ಲಾರ ಆಗ್ತೈತ್ರಿ ಸೊ ಮೊದಲು ಈಗ ಹೇಳ್ನಾರ ಹುಕ್ಕೇರಿ ತಾಲೂಕು ಇರ್ಬೋದು ಮತ್ತೆ ಇನ್ನೊಂದ್ 3-4 ತಾಲೂಕು ಆಗ್ತೈತಿ ಆಗ್ಬಾರ್ದು ಸಮಾಧಾನ ಆಗ್ಬೇಕು ನೋಡ್ರಿ ಎಲ್ಲಾ ಸಮಾಧಾನ ಮಾಡಿ ಎಷ್ಟು ತಿಳಿಯುವಾಗಿ ಇಲೆಕ್ಷನ್ ನಾವೊಂದ್ ಮೊನ್ನೊಂದ್ ಪ್ರಶ್ನೆ ಏನಿಲ್ಲ ಯಾಕಂದ್ರ ಚುನಾವಣೆ ಆಗ್ಬೇಕು ಸಮಾಧಾನಲೆ ಚುನಾವಣೆ ಆತಂದ್ರ ಇಲ್ಲಂದ್ರ ಇಲೆಕ್ಟ್ ಆಗಿ ಬಂದವ್ರಿ ಯಾರೇ ಇರ್ಬಾರಕ 5 ವರ್ಷ ಲಕ್ಷ ಕೊಡುದಿಲ್ಲ ಹೋಗುದಿಲ್ಲ MLA ಇರ್ಬೋದು MP ಇರ್ಬೋದು ಅಥವಾ ಈ ಸ್ಥಳೀಯ ಸಂಸ್ಥೆ ಚುನಾವಣೆ ಆಮ್ಯಾಗ ಹೋಗುದಿಲ್ಲ ಚುನಾವಣೆ ಆತ ಡಿಫಿಕಲ್ಟಿ ಅದ್ರ ತ್ರಾಸ ಗೊತ್ತಾಗಿ ನಾಳೆ ಎಲ್ಲಾರನು ನಾರಾಜಾಗ ನೋಡ್ಕೊಂಡು ಹೋಗ್ಬೇಕ ಅಂತಿರ್ತೈತಿ ಚುನಾವಣೆ ಆಗ್ಬೇಕ್ರಿ ಸಮಾಧಾನ ಆಗ್ಬೇಕು ಮತ್ತೆಲ್ಲ ಈಗ ನಾವೆಲ್ಲ ಇಲೆಕ್ಟ್ ಆಗಿರ್ತಾವ ಹೋಗಿ ಕೈ ಮುಗಿಬೇಕಲ್ಲ ರೀ ಅದಕ್ಕ ಸೊ ಆಗ್ಲಿ ಒಳ್ಳೇದಾಗಲ್ರಿ ಮುಂದಿನ ದಿನಮಾನದಾಗ ಹುಕ್ಕೇರಿ ತಾಲೂಕಿಗೆ ಇಲ್ಲಿ ರೈತರಿಗೆ ಜನಕ್ಕ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊತಾರೆ ಅಲ್ಲ ನಾವ್ ಹೇಳಿದ್ರಲ್ಲ ಇಲೆಕ್ಟ್ ಮಾಡುವಂತ ಹಕ್ ನನ್ ಕಡೆ ಇಲ್ಲ ಅವ್ರ ಕಡೆ ಇಲ್ಲ ಮತದಾರ ಕಡೆ ಐತ್ರಿ ನಾವು ವಿನಂತಿ ಮಾಡ್ಕೋಬೋದು ಅವ್ರಿಗೆ ಮಾಡತ್ ಹೇಳಿ ಈಗ ನಾವು ಎಲ್ಲ 3 ಮಂದಿ ಇಂಥವ್ರನ್ನ ಇಲೆಕ್ಟ್ ಮಾಡ್ತಂದ್ರೆ ಮಾಡುದಿಲ್ಲ ಅವ್ರೆಲ್ಲ ಕೂಡ ಇಂಥವ್ನ ಮಾಡ್ಬೇಕು ಫೈನಲಿ ಜನ ಮತದಾರ ವೋಟ್ ಹಾಕ್ಬೇಕು ಅವ್ರಿಗೆ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡ್ರಿ ನಿಮ್ ಭವಿಷ್ಯ ಒಳ್ಳೇದಾಗ್ತೈತೆ ಅಂತ ಹೇಳಿದ್ರಿ ನಾವ್ ಹೇಳ್ತಿಲ್ಲ ಶಾಂತಲಿ ಚುನಾವಣೆ ಮಾಡಿ ವಿದ್ಯುತ್ ಸಹಕಾರಿ ಸಂಘದ ಹೆಂಗಾರ ನಾವು ಬಹುಮತ ಮಾಡ್ಲಿಕ್ಕೆ ಎಲ್ಲಾ ಪ್ರಯತ್ನ ಮಾಡ್ತೀವಿ ಸಕ್ಸಸ್ ಆಗ್ತು ಅಂತೇಳಿ ನಮಗ್ ಆಸೆ ಇದೆ ಆಗ್ತೀವಿ. DCCC बँक निवडणुकीमध्ये सदस्यांचे हायजॅक होऊ नये निवडणूक पार पडलीच पाहिजे त्याचे गांभीर्य सर्वांनी समजून घ्यायला हवे पुढील काळामध्ये हुक्केरी सहकारी क्षेत्र चांगले होईल असेही त्यांनी सांगितले. राजशेखर हिरेमठ KMM मराठी बेळगाव.